ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಡಕ್ ಔಟ್ ಆಗಿರೋದು. ಅದು ಏನೋ ತಿರ್ಗಾ ಇನ್ನೊಬ್ಬ ಆಫ್ ಸ್ಪಿನ್ನರ್ ಆರ್ಯನ್ ದತ್ತು ಅವ್ರನ್ನ ಬೋಲ್ಡ್ ಮಾಡಿರೋದು. ಇದು 3 ಸತತ ಡಕ್ಕುಗಳು ಅವರಿಂದ. ಸರ್ ದೊಡ್ಡ ತಾಪತ್ರಯಾನ ಅಭಿಷೇಕ್ ಶರ್ಮಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ. ಅವರು ಆಡೋದು ಒಂದು ಸ್ವಲ್ಪ ಹೈ ರಿಸ್ಕ್ ಹೈ ರಿವಾರ್ಡ್ ಬ್ಯಾಟಿಂಗ್ ಅಂತ ಹೇಳಿದ್ರು ಕೂಡ ಸ್ವಲ್ಪ ಗೌತಮ್ ಗಂಭೀರ್ ಅವರು ಒಂದೆರಡು ಕಿವಿ ಮಾತನ್ನ ಹೇಳ್ತಾರೆ, ಸ್ವಲ್ಪ ಟೈಮ್ ತಗೊಳಪ್ಪ, ನೀನು ಕೆಳಗಡೆ ಹೊಡಿ, ಜೋರಾಗಿ ಹೊಡಿ, ಬಟ್ ಕೆಳಗಡೆ ಹೊಡಿ ಅಂತ ಹೇಳಿದ್ರೆ ಮೇ ಬಿ ಬೆಟರ್. ಯಾಕೆ ಗೊತ್ತಾ, ಸೌತ್ ಆಫ್ರಿಕಾ ಬರ್ತಾರೆ ಐಡನ್ ಮಾಕ್ರಮ್ ಜೊತೆ ಓಪನಿಂಗ್ ಮಾಡಕ್ಕೆ ಬೌಲಿಂಗು, ಇಬ್ರು ಲೆಫ್ಟ್ ಹ್ಯಾಂಡರ್ ಇರೋದ್ರಿಂದ. ವೆಸ್ಟ್ ಇಂಡೀಸ್ ಬರ್ತಾರೆ ರಾಸ್ಟನ್ ಚೇಸ್ನ ಕರ್ಕೊಂಡ್ಬರ್ತಾರೆ ಆಫ್ ಸ್ಪಿನ್, ಬಾರಪ್ಪ ನೀನು ಇಶಾನ್ ಕಿಶನ್ ಹಾಗೂ ಈ ಅಭಿಷೇಕ್ ಶರ್ಮಾಗ್ ಬೌಲಿಂಗ್ ಮಾಡು ಅಂತ. ಜಿಂಬಾಬ್ವೆ ಅವರು ಮೇ ಬಿ ಸಿಕಂದರ್ ರಾಜನ್ನ ಕರ್ಕೊಂಡ್ಬರ್ತಾರೆ, ಅಥವಾ ಸಿಕಂದರ್ ರಾಜ ಅವರೇ ಕ್ಯಾಪ್ಟನ್ ಆಗಿರೋದ್ರಿಂದ ಅವರೇ ಬಂದು ಆಫ್ ಸ್ಪಿನ್ ಹಾಕಕ್ಕೂ ರೆಡಿ, ನಿಮ್ಗೆ ಗೊತ್ತಲ್ಲ ಅವರು. ಸೊ ನಮ್ಮವರು ಈ ಪರೀಕ್ಷೆಗಳಿಗೆ ರೆಡಿ ಆಗ್ಬೇಕು. ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಾರೆ, ಅನ್ಫಾರ್ಚುನೇಟ್ ಇಲ್ಲಿಗೆ ಬಿದ್ಬಿಟ್ಟು ಬೋಲ್ಡ್ ಆಗ್ಬಿಡುತ್ತೆ ನೋಡಿ. ನಮ್ಮ ಟಾಪ್ 3 ತಿಲಕ್ಕೂ ಒಂದು 30 ಹೊಡೆದ್ರು ಅನ್ನೋದು ಬಿಟ್ರೆ, ಅಥವಾ ಸೂರ್ಯನು ನೆನೆ ಅಷ್ಟು ಮಿಂಚಲಿಲ್ಲ ಅಂದ್ರೂ ಕೂಡ ನಾವು 193 ಮಾಡ್ತೀವಿ. ಇದು ಬಿಗ್ಗೆಸ್ಟ್ ಪಾಸಿಟಿವ್. ಎಸ್ಪೆಷಲಿ ಶಿವಮ್ ದುಬೆ ಆಡದಂತ ಒಂದು ಇನ್ನಿಂಗ್ಸ್